2023-24 ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಕ್ಷವಾಗಿ ಚುನಾವಣೆ ಸ್ಪರ್ಧೆ ಮಾಡಿರ್ಬೋದು, ಆ ಕಾರ್ಯಕರ್ತರು ಚುನಾವಣೆ ನಡೆಸಿರ್ಬೋದು. ಆದರೆ ಕೋಮುವಾದಿಗಳನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಪ್ರಯತ್ನ ಪಟ್ಟದ್ದು ಸಿವಿಲ್ ಸೊಸೈಟಿ. ಅದು ಒಬ್ಬ ಮತದಾರರಿಗೂ ಕೂಡ ವಂಚನೆ ಆಗಬಾರ್ದು, ಕೈ ಬಿಡಬಾರ್ದು ಅನ್ನೋ ಉದ್ದೇಶ ಏನು ಇಲ್ಲಿ ಘೋಷಣೆಗಳ ಮುಖಾಂತರ ಕೂಗ್ತೀವಿ, ನಿರ್ಣಯದಲ್ಲಿದೆ. ಅದನ್ನು ಕರ್ನಾಟಕ ಮಾಡೋದು ತೋರಿಸ್ಬೋದು. ನರೇಂದ್ರ ಮೋದಿ ಆಟನೂ ನಡೆಯಲ್ಲ, ಅಮಿತ್ ಶಾ ಆಟನೂ ನೋಡಲ್ಲ, ಚುನಾವಣಾ ಆಯೋಗ ದುರ್ಬಳಕೆ ಹಾಕೂ ನಾವು ಬಿಡೋದಿಲ್ಲ ಅನ್ನೋಂಥ ಎಚ್ಚರಿಕೆ ಇವತ್ತು ಹೋಗ್ತಾ ಇದೆ. ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕ ಯಾವಾಗಲೂ ಮಾದರಿನೇ. ಸಾಧು ಸೂಫಿಗಳು, ತತ್ವಪದಾರ್ಥಕರು, ಶರಣರು, ಸಂತರು ತಿರುಗಾಡಿರೋ ನೆಲ ಇದು. ಸಾಮರಸ್ಯ ಜೀವನಕ್ಕೆ ಹೆಚ್ಚು ಒತ್ತು ಕೊಟ್ಟಂಥ ನೆಲ. ಬಸವಣ್ಣ ತಿರುಗಾಡದಂಥ ನಾಡಿದ್ದು. ಯಾವ ಚಳವಳಿ ಆಗಲಿ, ಯಾವುದೇ ವಿಚಾರವಾಗಲಿ ಕರ್ನಾಟಕ ಮುಂಚೂಣಿರುತ್ತೆ ಮಾದರಿಯಾಗಿ. ಈ SIR ವಿರೋಧಿ ವಿಚಾರದಲ್ಲೂ ಕೂಡ ಕರ್ನಾಟಕ ಬೇರೆ ರಾಜ್ಯಗಳಿಗಿಂತಲೂ ವಿಶೇಷ ಅನ್ನೋದನ್ನ ಈ ಸಮಾವೇಶ ತೋರಿಸ್ಕೊಟ್ಟಿದೆ. ಇದು ಸಂಘಟಕರಿಗೆ ಮೊದಲನೇದಾಗಿ ರೈತ ಚಳವಳಿಯ ಪರವಾಗಿ ನಾನು ಕೃತಜ್ಞತೆ ಅಥವಾ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛಪಡ್ತೀನಿ. ಈ ಪ್ರಭುತ್ವ ನಮ್ಮ 2014ರಿಂದ ಆಡಳಿತಿರುವಂಥ ಪಕ್ಷ ಅಥವಾ ವ್ಯಕ್ತಿಗಳು ಕೇಂದ್ರದಲ್ಲಿ ಯಾವುದೇ ವಿಚಾರವನ್ನು ಮೊದಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾವುದೇ ವಿರೋಧ ಬಂದರೂ ಲೆಕ್ಕಲ್ಲ, ಯಾಕಂದ್ರೆ ನಮ್ಮ ವಿರೋಧಿಗಳು ಪ್ರತಿಭಟಿಸ್ತಾರೆ ಅಂತ ಗೊತ್ತು ಅವ್ರಿಗೆ. ಎಲ್ಲಕ್ಕಿಂತ ಅವ್ರು ಮಾಡೋವಂಥ ಕ್ರಿಯೆ ಸರಿ ಇದೆ ಅನ್ನೋದನ್ನ ಮೆಚ್ಚೋಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ. ಆ ರೀತಿ ಮೆಚ್ಚಕ್ಕೆ ಹೋಗ್ತಾರೆ. ಸಾಮಾನ್ಯ ಜನರು ಅವ್ರು ಮಾಡೋದೆಲ್ಲ ಸರಿ ಇದೆ ಅಂತ ಅವ್ರ ಮನಸ್ಸಿಗೆ ಹಾಕೊಂಡ್ಬಿಟ್ಟಿರ್ತಾರೆ. ಇದು ನಮ್ಮ ಸಮಸ್ಯೆ ಆಗಿರೋದು. ಹೋರಾಟ ಮಾಡೋದು ಸುಲಭ. ನಮ್ಮ ಜನ ಮೋಸಕ್ಕೆ ಬಲಿಯಾಗ್ತಾ ಇದ್ದಾರಲ್ಲ, ಅದ್ರ ಜಾಗೃತಗೊಳಿಸೋದು ಹೆಂಗೆ, ಮೋಸಕ್ಕೆ ಒಳಗಾಗೋದನ್ನ ದೂರ ಇಡೋದು ಹೆಂಗೆ ಅಂತ ಕೆಲಸವನ್ನೇ ಹೆಚ್ಚು ನಾವು ಮಾಡಬೇಕಾಗಿದೆ. ನಮ್ಮ ಅಣ್ಣ ತಮ್ಮದಿರಿಗೆ ಹೇಳಬೇಕು, ನಮ್ಮ ಅಕ್ಕಪಕ್ಕದಲ್ಲಿರೋ ಸ್ನೇಹಿತರಿಗೆ ಹೇಳ್ಬೇಕಾದ ಪರಿಸ್ಥಿತಿ ಇದೆ. ಪ್ರಶ್ನೆ ಹಾಕ್ತಾರೆ, 2 ಕಡೆ ಮತ ಇದ್ದರೆ ತೆಗಿಬಾರ್ದ ಅಂತಾರೆ. ತೆಗಿಬೇಕು. ಇಲ್ಲಿರೋರು ಯಾರೂ ವಿರೋಧ ಮಾಡಲ್ಲ. ಸತ್ತ ವ್ಯಕ್ತಿ ಮತದಾರ ಪಟ್ಟಿಲಿರೋ ತೆಗಿಬಾರ್ದ, ತೆಗಿಲೇಬೇಕು. ಇಲ್ಲಿರೋರು ಯಾರೂ ವಿರೋಧ ಮಾಡಲ್ಲ. ಆ ಸಂದೇಶ ಹೇಳ್ಬೇಕದು. ಪರಿಷ್ಕರಣೆ ನಾವೇನು ವಿರೋಧ ಮಾಡಲ್ಲ. ಅದೇ ಪರಿಷ್ಕರಣೆ ಹೆಂಗಿರಬೇಕು, ನಿಷ್ಪಕ್ಷಪಾತವಾಗಿರಬೇಕು, ಯಾವುದು ಉದ್ದೇಶದಿಂದ ಸದುದ್ದೇಶದಿಂದ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋಂಥದ್ದು. ಇವತ್ತು 13 ರಾಜ್ಯದಲ್ಲಿ ನಡೆದಿದೆ. 6.5 ಕೋಟಿ ಮತದಾರರನ್ನ ಕೈ ಬಿಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಒಬ್ಬ ಮತವಂಚಿತರಾಗಿರುವಂಥ ಸ್ನೇಹಿತರು ಇಲ್ಲಿ ಬಂದವರೆ. ಉದ್ದೇಶಪೂರ್ವಕವಾಗಿ ನನ್ನ ಪಕ್ಷಕ್ಕೆ ಮತನೇ ಕೊಡಲ್ಲ ಅಂತ ತೀರ್ಮಾನ ಮಾಡಿ ಸ್ವಾಯತ್ತತೆ ಸಂಸ್ಥೆಯನ್ನು ದುರ್ಬಳಕೆ ಮಾಡ್ಕೊಳ್ಳೋದಿರೋ ಅದನ್ನು ನಾವು ವಿರೋಧ ಮಾಡ್ತಾಯಿದ್ದೀವಿ. ಅದು ನಮ್ಮ ಪ್ರಜಾಪ್ರಭುತ್ವ ಕಣಿಸ್ಬೇಕಾದ್ದು ಸಂವಿಧಾನ ವಿರೋಧಿ ಅಂತ ಮಾಡ್ತಿರೋದು. ಅದಕ್ಕೆ ಕರ್ನಾಟಕ ಮುಂಚೂಣಿ ಇರೋವಂಥದ್ದು. ಎರಡನೇದು, ನಾನು ವಕೀಲ, ನ್ಯಾಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡೋನು. ಸುಪ್ರೀಂ ಕೋರ್ಟ್ ಡಿಸಿಷನ್ ಯಾಕೋ ಇಷ್ಟ ಆಗಲ್ಲ ಅದು. ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಅಂಗಗಳು ಸಂವಿಧಾನವನ್ನು ದುರುಪಯೋಗ ಮಾಡ್ಕೊತಿದ್ರೆ ಅದು ರಕ್ಷಣೆ ಮಾಡೋದು ಸರ್ವೋಚ್ಚ ನ್ಯಾಯಾಲಯ. ಸುಪ್ರೀಂ ಕೋರ್ಟು ಸೇಫ್ ಗಾರ್ಡ್ ದಿ ಕಾನ್ಸ್ಟಿಟ್ಯೂಷನ್ ಇರುವಂಥದ್ದು. ಒಬ್ಬ ಮತದಾರನಿಗೆ ಮತ ವಂಚಿತ ಅಂದರೆ ಸಂವಿಧಾನಕ್ಕೆ ವಿರೋಧಿ. ಅದನ್ನು ಕಾಪಾಡಬೇಕಾದ್ದು ಸುಪ್ರೀಂ ಕೋರ್ಟ್ದು ಮುಖ್ಯ. ನಮ್ಮ ಪ್ರಭುತ್ವಗಳು ಅಥವಾ ಸ್ವಾಯತ್ತ ಸಂಸ್ಥೆಗಳು ಹೆಂಗಾರ ಬಳಕೆ ಆಗಲಿ, ನಾವು ನಂಬಿಕೆ ಇಟ್ಟಿರೋದು ಸರ್ವೋಚ್ಚ ನ್ಯಾಯಾಲಯದ ಮೇಲೆ. ಮೋಸ ಆಗಿರೋರು ಅರ್ಜಿ ಹಾಕಿದ್ರೆ ಅಥವಾ ಅಪೀಲ್ ಹಾಕಿದ್ರೆ ಮುಂದಿನ ಚುನಾವಣೆಗೆ ಹಾಕಿ ಅನ್ನೋದೇ ಕಾಮನ್ ಸೆನ್ಸ್ ಇಲ್ಲ ಅಂತ. ನೀನು ವಂಚಿತ ಕೊಟ್ಬಿಡ್ತೀವಿ ಅಂದರೆ ಒಪ್ಕೊಳ್ಳೋದಾದರೆ ಸುಪ್ರೀಂ ಕೋರ್ಟು ಸಂವಿಧಾನ ರಕ್ಷಣೆ ಆಗಿ ಉಳಿದಿಲ್ಲ ಅನ್ನೋಂಥ ವಿಚಾರಗಳು ನಾವು ಮುಖ್ಯವಾಗಿ ಆಲೋಚನೆ ಮಾಡೋದು. ಅದೇ ಆತಂಕ ಆಗ್ತಾ ಇರೋದು. ನಾನು ನ್ಯಾಯಾಂಗದ ಬಗ್ಗೆ, ವ್ಯವಸ್ಥೆ ಬಗ್ಗೆ ಗೌರವ ಇಟ್ಕೊಂಡಿದ್ದೀನಿ. ನ್ಯಾಯಾಲಯ ಹಲವಾರು ಟೈಮಿಗೆ ಮಧ್ಯಪ್ರವೇಶ ಮಾಡಿದೆ. ಸರ್ಕಾರದ ಕೆಟ್ಟ ನೀತಿಗಳನ್ನೇ ಕ್ವ್ಯಾಶ್ ಮಾಡಿದೆ, ಒಪ್ಕೊಳ್ತೀನಿ. ಯಾಕೋ ಈ ವಿಚಾರದಲ್ಲಿ ನನಗೆ ವೈಯಕ್ತಿಕವಾಗಿ ಆತ್ಮಸಾಕ್ಷಿ ಒಪ್ತಾ ಇಲ್ಲ, ಸಮಾಧಾನ ತರ್ತಾ ಇಲ್ಲ. ಕರ್ನಾಟಕದಲ್ಲಿ ಇವತ್ತು ನಿರ್ಣಯನ ಮಂಡಿಸಲು 100 ಶ್ರೀಧರರು. ಆ ನಿರ್ಣಯಗಳಿಗೆ ನಾನು ರೈತ ಚಳವಳಿಯ ಪ್ರಮುಖನಾಗಿ ಭಾಗವಹಿಸಿ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತೀನಿ. ಅದ್ರ ಬಗ್ಗೆ ಯಾವುದೇ ತಿದ್ದುಪಡಿ ಇಲ್ಲ. ಆಗಲೇಬೇಕು. ಅದೇ ಕರ್ನಾಟಕ ಸರ್ಕಾರ ಎಚ್ಚೆತ್ಕೋಬೇಕು. ಆ ನಿರ್ಣಯನೂ ಕೂಡ ಇದೆ. ನಮ್ಮ ಕಾರ್ಯಾಧ್ಯಕ್ಷರು JC ಚಂದ್ರಶೇಖರ್ ಏನೋ ಮಾಡ್ತಾಯಿದ್ದೀವಿ ಪಾರ್ಟಿಯಿಂದ ಅಂತ ಹೇಳಿದ್ರು. ಆದರೆ ಸಿವಿಲ್ ಸೊಸೈಟಿ ಮಾಡೋಕ್ಕೂ ಒಂದು ಪಕ್ಷದ ಕಾರ್ಯಕರ್ತರು ಮಾಡೋಕ್ಕೂ ಡಿಫ್ರೆನ್ಸ್ ಇದೆ. ನಮ್ಮ MLC ಅವರು ಮುಖ್ಯಮಂತ್ರಿಗಳು ಕಾರ್ಯದರ್ಶಿ ಆಗಿದ್ದವಂಥವ್ರು ಇದ್ದವರ ರಾಜಕೀಯ ಕಾರ್ಯದರ್ಶಿಗಳಾಗಿರು. ಮೆಕ್ಯಾನಿಕಲ್ ಆಗಿ ಅಥವಾ ನಾವು ಮಾಡ್ತೀವಿ ಅಂತ ತೋರಿಸ್ಕೊಳ್ಳೋದೇ ಬೇರೆ, ಅಥವಾ ಸದುದ್ದೇಶ ಇದ್ದರೂ ಅದು ಸಂಪೂರ್ಣವಾಗಿ ಜಾರಿ ಆಗುತ್ತಾ ಅನ್ನೋದು ಬೇರೆ. ಆದರೆ ಸಿವಿಲ್ ಸೊಸೈಟಿ ಸೀರಿಯಸ್ ಆಗಿದೆ. ಕಾರಣ ಯಾಕೆಂದರೆ 2023-24 ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಕ್ಷವಾಗಿ ಚುನಾವಣೆ ಸ್ಪರ್ಧೆ ಮಾಡಿರ್ಬೋದು, ಆ ಕಾರ್ಯಕರ್ತರು ಚುನಾವಣೆ ನಡೆಸಿರ್ಬೋದು. ಆದರೆ ಕೋಮುವಾದಿಗಳನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಪ್ರಯತ್ನ ಪಟ್ಟದ್ದು ಸಿವಿಲ್ ಸೊಸೈಟಿ.
ಅಲ್ಲಿ ಇಲ್ಲಿ ಕುಂತಿರುವಂಥ ಎಲ್ಲ ಸಂಘಟನೆಗಳು ಅಥವಾ ಜನಪರವಾದಂಥ ಚಳವಳಿಗಾರರು ಎಲ್ಲ ಮೂಮೆಂಟ್ಗಳು ಪ್ರಯತ್ನ ಆಗಿರೋಂಥದ್ದು. ಆ ಕೆಲಸವನ್ನು ಕರ್ನಾಟಕದಲ್ಲಿ ಮಾಡೋಕ್ಕೆ ಸಾಧ್ಯ. ಒಬ್ಬ ಮತದಾರರಿಗೂ ಕೂಡ ವಂಚನೆ ಆಗಬಾರ್ದು, ಕೈ ಬಿಡಬಾರ್ದು ಅನ್ನೋ ಉದ್ದೇಶ ಏನು ಇಲ್ಲಿ ಘೋಷಣೆಗಳ ಮುಖಾಂತರ ಕೂಗ್ತೀವಿ, ನಿರ್ಣಯದಲ್ಲಿದೆ. ಅದನ್ನು ಕರ್ನಾಟಕ ಮಾಡೋದು ತೋರಿಸ್ಬೋದು. ನರೇಂದ್ರ ಮೋದಿ ಆಟನೂ ನಡೆಯಲ್ಲ, ಅಮಿತ್ ಶಾ ಆಟನೂ ನೋಡಲ್ಲ, ಚುನಾವಣಾ ಆಯೋಗ ದುರ್ಬಳಕೆ ಆಗೋಕ್ಕೂ ನಾವು ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆ ಇವತ್ತು ಹೋಗ್ತಾ ಇದೆ. ಆ ವಿಚಾರದಲ್ಲಿ ಕರ್ನಾಟಕದಲ್ಲಿ ರೈತ ಚಳವಳಿ, ದಲಿತ ಚಳವಳಿ, ಗ್ರಾಮೀಣ ಚಳವಳಿಗಳು, ಎಡಪಂಥೀಯ ಚಳವಳಿ, ಕಾರ್ಮಿಕ ಚಳವಳಿಗಳು, ನಾವು ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ಹೋರಾಟ ಮಾಡ್ತಿದ್ದೀವಿ ಕಾಮನ್ ಇಶ್ಯೂಗೆ. ನಮ್ಮಲ್ಲಿ ಎಷ್ಟೇ ವೈರುಧ್ಯಗಳಿದ್ರೂ ಅದನ್ನು ಮೀರಿ ಭಾಳ ಮೆಚುರಿಟಿಯಿಂದ ಕಾಮನ್ ಇಶ್ಯೂಗೆ ನಾವು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ. ದೇವನಹಳ್ಳಿ ವಿಚಾರ ಗೆದ್ದಿಲ್ವ ನಾವು? ದೇವನಹಳ್ಳಿ ಜನ ಚಳವಳಿಯನ್ನು ಗೆಲ್ಲಿಸಿದ್ದೀವಿ. ಇಲ್ಲೂ ಕೂಡ ಯಾರೇ ಅಲ್ಪಸಂಖ್ಯಾತರಿಗೆ ಅಥವಾ ಯಾವುದೇ ಮೂಲಲ್ಲಿ, ಯಾಕಂದರೆ ಈ ಬೆಂಗಳೂರು ನಗರ ಮೈಗ್ರೇಷನ್ನು ಎಲ್ಲರೂ ಬೇರೆ ಬೇರೆ ಕಡೆಯಿಂದ ನೆಲೆಸಿರೋರು, ಅಮೇರಿಕ ಇದ್ದಂಗೆ ಇದು. ಆತನಿಗೆ ಮೂಲ ದಾಖಲೆ ಕೊಡಿ ಅಂದರೆ ಕೊಡೋಕ್ಕಾಗೋದಿಲ್ಲ. ಕಾಮನ್ ಸೆನ್ಸ್ ಇಲ್ಲಿ ವಾಸ ಇದ್ದಾನ, ಇವನು ಇಂಡಿಯಾ ದೇಶದವನು ಇಲ್ಲೂ ಅಂತ ಕಂಡುಹಿಡಿಯೋದೇನು ಕಷ್ಟ ಏನಲ್ಲ. ಅದರಿಂದ ಕರ್ನಾಟಕದಲ್ಲೂ ಕೂಡ ವೆಸ್ಟ್ ಬೆಂಗಾಲ್ ಆದಂಗೆ ತಮಿಳ್ನಾಡು ಎಷ್ಟು ವಿರೋಧ ಮಾಡಿದ್ರು ಕೂಡ ಅಲ್ಲೂ FIR ಕಡ್ಡಿ ಆಡಿಸಿರೋದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಎಚ್ಚೆತ್ಕೋಣ. ಅಲ್ಲಿ ನಾನು ರೈತ ಚಳವಳಿ ಈ ಪ್ರಕ್ರಿಯೆಯಲ್ಲಿ, ಈ ಕೆಲಸದಲ್ಲಿ ರೈತ ಚಳವಳಿ ಸಂಪೂರ್ಣ ತೊಡಸ್ಕೊತ್ತೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.